ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡ್ವ ನಮಸ್ಕಾರಗಳು. ಗುಡ್ ಆಫ್ಟರ್ನೂನ್ ಹಾಗೂ ವೆಲ್ಕಮ್. ವಿಡಿಯೋ ತಮಿಳು ಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಬಿಟ್ಟು ಹೌದು, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರಕ್ಕಂಥ ಒಂದು ಕಂಟೆಂಟ್ ಆಗಿದೆ. ಯಾವುದ್ರ ಬಗ್ಗೆ ಈ ಒಂದು ವಿಡಿಯೋ ಇನ್ಫಾರ್ಮ್ ಮಾಡಲಾಗಿದೆ ಅಂತಂದರೆ, ಒಂದು ನಿಮ್ಮ ಒಂದು 5th ಸೆಮ್ ರಿಸಲ್ಟ್ ಯಾಕೆ ಡಿಲೇ ಆಗ್ತಿದೆ ಫಸ್ಟ್ ಒಂದು, ಆಮೇಲೆ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ ಯಾವ ರೀತಿ ನಡೀತಿದೆ, ಏನು ನಡೀತಿದೆ ಎಕ್ಸಾಕ್ಟ್ಲಿ ಇನ್ ವಿಡಿಯೋ ಅನ್ನೋಕ್ಕಂಥದ್ದು ನಿಮಗೆ ಒಂದು ಇನ್ಫಾರ್ಮ್ ಮಾಡಬೇಕಿತ್ತು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ತಿದ್ದೇನೆ. ಸೊ ಫಸ್ಟ್ ನಿಮ್ಮ ಒಂದು 5th ಸೆಮ್ ರಿಸಲ್ಟ್ ಯಾಕೆ ಡಿಲೇ ಆಗ್ತಿದೆ ಅನ್ನೋಕ್ಕಂಥದ್ದಕ್ಕೆ ಒಂದು ಆನ್ಸರ್ ನೋಡ್ತಾ ಹೋಗೋಣ ಅಂತಂದರೆ, ಇವ್ಯಾಲ್ಯೂಯೇಷನಲ್ಲಿ ಡಿಲೇ ಆಗ್ತಿದೆ. ಏನಕ್ಕೆ ಡಿಲೇ ಆಗ್ತಿದೆ, ಇವ್ಯಾಲ್ಯೂಯೇಷನಲ್ಲಿ ಏನು ಆಗ್ತಿರೋದು ಎಕ್ಸಾಕ್ಟ್ಲಿ ಅಂತಂದರೆ, ನೀವು ಇಲ್ಲಿ ಡಿಸ್ಪ್ಲೇ ಮೇಲೆ ನೋಡ್ಬೋದು, ಗ್ರೂಪ್ ಡಿಸ್ಕಷನಲ್ಲಿ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಅದು ಏನಾಗಬೇಕಂತ ನಿಮಗೂ ಕೂಡ ಗೊತ್ತಿರುತ್ತೆ. ಈ ಒಂದು ವಿಡಿಯೋ ಪಾಸ್ ಮಾಡಿ ಆ ಒಂದು ಮೆಸೇಜ್ ಓದಿದರೆ ಏನು ಅಂತಂದರೆ, TOC ಪೇಪರ್ ಏನಿದೆ ಆ ಒಂದು ಪೇಪರ್ ಇವ್ಯಾಲ್ಯೂಯೇಷನ್ ನಡೆಯೋ ಟೈಮಲ್ಲಿ ಏನು ಒಂದು ಆನ್ಸರ್ ಕೀ ಕೊಟ್ಟಿರ್ತಾರೆ ವಿಡಿಯೋವರು, ಈ ರೀತಿ ಈ ಆನ್ಸರ್ ಇದ್ದರೆ ಮಾತ್ರ ನೀವು ಮಾರ್ಕ್ಸ್ ಕೊಡಿ, ಇಷ್ಟು ಮಾರ್ಕ್ಸ್ ಇಷ್ಟು ಪಾಯಿಂಟ್ಗೆ ಎಷ್ಟು ಮಾರ್ಕ್ಸ್ ಅನ್ನೋಕ್ಕಂಥದ್ದು ಅಲ್ಲಿ ಮೆನ್ಷನ್ ಮಾಡಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಅದರಲ್ಲಿ ಸಮ್ ಆಫ್ ರಾಂಗ್ ಆನ್ಸರ್ಸ್ಗಳು ಇದ್ದಾವೆ. ಸಮ್ ಆಫ್ ಅಂತಂದರೆ ಮ್ಯಾಕ್ಸಿಮಮ್ ಆನ್ಸರ್ಸ್ಗಳು ಕೂಡ ರಾಂಗ್ ಆನ್ಸರ್ಸ್ ಇದೆ. ಸೊ ಹಾಗಾಗಿ ಏನಾಗ್ತಿದೆ, ಇಲ್ಲಿ ಇವ್ಯಾಲ್ಯೂಯೇಷನ್ಗೆ ಪ್ರಾಬ್ಲಮ್ ಆಗ್ತಾಯಿದೆ. ಏನು ಇವ್ಯಾಲ್ಯೂಯೇಷನ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ, ಅಲ್ಲಿ ಕರೆಕ್ಟ್ ಆನ್ಸರ್ಸ್ನ ಕೊಡದೇ ಇರುವ ಕಾರಣಕ್ಕಾಗಿ. ಸೊ ಯಾಕೆ ಈ ರೀತಿ ಮಾಡ್ತಿದ್ರೆ, ಏನಾಗಿದೆ ಅನ್ನೋಕ್ಕಂಥದ್ದು ರೀಸನ್ ನೋಡೋದಾದರೆ, ನಾನು ನಿಮಗೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸಿದ್ದೇನೆ. ಸೊ ಈ ವರ್ಷ VT ಅವರಿಗೆ ಏನು ಒಂದು ಫಂಡ್ ಇದೆ, ಆ ಒಂದು ಫಂಡ್ ಇನ್ಕಮ್ ಏನಿದೆ ಅದು ಕಮ್ಮಿ ಆಗಿದೆ, ಅಂದರೆ ಅನುದಾನ ಕಮ್ಮಿ ಆಗಿರೋದ್ರಿಂದ. ಸೊ ಇವಾಗ ಗೌರ್ಮೆಂಟ್ ಹತ್ರನೂ ಕೂಡ ಅಮೌಂಟ್ ಇಲ್ಲ. ಸೊ ಫ್ರೀ ಬೀಸ್ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ VT ಕೂಡ ಫಂಡ್ ಹೋಗ್ತಾಯಿಲ್ಲ. ಸೊ ಇವರು ಮೇಂಟೈನ್ ಮಾಡಬೇಕಲ್ಲ, ಮತ್ತು ಕಾಲೇಜಿನ VT ಒಂದು ಯೂನಿವರ್ಸಿಟಿನ ಮೇಂಟೈನ್ ಮಾಡೋಕ್ಕೆ ಕಾಸು ಇಲ್ಲ, ದುಡ್ಡಿಲ್ಲ. ಸೊ ಹಾಗಾಗಿ ಇವಾಗ ಅನುದಾನ ಬರಬೇಕು ಅಂತಂದರೆ, ಇನ್ಕಮ್ ಬರಬೇಕು ಅಂತಂದರೆ, ಸೊ ಎಷ್ಟು ಸ್ಟೂಡೆಂಟ್ಸ್ ಫೇಲ್ ಆಗ್ತಾರೆ ಅಷ್ಟು ಒಳ್ಳೆಯದು ಇನ್ಕಮ್ ಬರೋಕ್ಕೆ. ಎಷ್ಟು ಸ್ಟೂಡೆಂಟ್ಸ್ ಫೇಲ್ ಆಗ್ತಾರೆ ಅಷ್ಟು ಇನ್ಕಮ್ ಬರುತ್ತೆ. ಸೊ ಏನು ರೀಸನ್ ಅನ್ನೋಕ್ಕಂತ ನಿಮ್ಗೆ ಕೂಡ ಗೊತ್ತಿರುತ್ತೆ, ಯಾಕೆ ಫೇಲ್ ಆದರೆ ಯಾಕೆ ಇನ್ಕಮ್ ಬರುತ್ತೆ, ಅದು ಹೆಂಗೆ ಬರುತ್ತೆ, ಎಷ್ಟು ಬರುತ್ತೆ ಅನ್ನೋಕ್ಕಂಥದ್ದು. ಸೊ ಈ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗೋ ಟೈಮಲ್ಲೇ ನಾನು ನಿಮಗೆ ಇದು ಇನ್ಫಾರ್ಮ್ ಕೊಟ್ಟಿದ್ದೆ, ಏನು ಇನ್ಕಮ್ ಕಮ್ಮಿ ಆಗಿದೆ. ಸೊ ಹಾಗಾಗಿ ಇವರು ಏನು ಪ್ಲ್ಯಾನ್ ಮಾಡಿದರು ಅಂತಂದರೆ, ಕೆಲವೊಂದು ಸಬ್ಜೆಕ್ಟ್ಗಳನ್ನ ಟಫ್ ಕೊಡಬೇಕು ಎಕ್ಸಾಮ್ಗೆ ಅನ್ನೋಕ್ಕಂಥ ಒಂದು ಪ್ಲ್ಯಾನ್ ಮಾಡಿದರು. ಯಾಕೆಂದರೆ ಸ್ಟೂಡೆಂಟ್ಸ್ ಫೇಲ್ ಆಗಬೇಕು, ಇನ್ಕಮ್ ಬರಬೇಕು ಅಂತ. ಸೊ ಹಾಗೆ ಎಕ್ಸಾಮ್ ನಡೀತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೇಪರ್ ಬಂತು, ಅದು ನಿಮಗೆ ಕೂಡ ಗೊತ್ತಿದೆ. ಸೊ ಫುಲ್ ಕ್ವಶನ್ ಪೇಪರ್ ಟಫ್, ಪಾಸ್ ಆಗೋಕ್ಕೂ ಕಷ್ಟ, ಅದೂ ಆಯಿತು. ಆಮೇಲೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಬ್ಜೆಕ್ಟ್ ಇರೋ ಸ್ಟೂಡೆಂಟ್ಸ್ದು ಓಕೆ ಆಯಿತು. ಇನ್ನು ಕೆಲವು ಸ್ಟೂಡೆಂಟ್ಸ್ಗಳಿಗೂ ಮತ್ತು ಇದು ಏನಾದರೂ ಮುಂದೆ ಸ್ಟ್ರೈಕ್ ಆಗಿಬಿಟ್ಟು ಏನಾದರೂ ಮತ್ತೆ ಇದು ಅದರದ್ದು ಗ್ರೇಸ್ ಮಾರ್ಕ್ಸ್ ಆ ಥರ ಈ ಥರ ಬರ್ಬೋದು ಅಂತ ಒಂದು ಇದು ಆಗಿದ್ದರ ಕಾರಣದಿಂದಾಗಿ ರಿಸರ್ಚ್ ಮೆಥಡಾಲಜಿ ಅಂದರೆ RM ಆ್ಯಂಡ್ IPR ಅನ್ನೋಕ್ಕಂತ ನಿಮ್ಗೆ ಒಂದು ಸಬ್ಜೆಕ್ಟ್ ಇದೆ. ಆ ಒಂದು ಸಬ್ಜೆಕ್ಟಲ್ಲೂ ಕೂಡ ಫುಲ್ ಟಫ್ ಕ್ವಶನ್ಸ್, ಅಂದರೆ 36 ಮಾರ್ಕ್ಸ್, 36 ಅಂದರೆ ಅಪ್ರಾಕ್ಸಿಮೇಟ್ ಏನಿಲ್ಲ ಅಂತಂದರೆ ಒಂದು 40 ಮಾರ್ಕ್ಸ್ ಇಡೀರಿ, ಅಲ್ಲಿವರೆಗೂ ಈಸಿ ಕ್ವಶನ್ಸ್ 40 ಮಾರ್ಕ್ಸ್, ಅಪ್ ಟು 40 ಮಾರ್ಕ್ಸ್ವರೆಗೂ. ಆಮೇಲೆ ಮಿಕ್ಕಿರೋದೆಲ್ಲ ಟಫ್ ಕ್ವಶನ್ಸ್. ಸೊ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಅಂತಂದರೆ ಇವರಿಗೆ ಆನ್ಸರ್ ಮಾಡಲಿಕ್ಕೆ ಬರಬಾರ್ದು, ಆ ರೀತಿ ಡೀಪ್ ಕ್ವಶನ್ಸ್. ಸೊ ಈ ಥರ ಆಗಿರೋದ್ರಿಂದ ಸೊ RMಲ್ಲಿ 40 ಅವ್ರು ಮಾರ್ಕ್ಸ್ ಕೊಡೋಲ್ಲ, ರೈಟಿಂಗು ಹಂಗೆ ಹಿಂಗೆ ಎಕ್ಸ್ಪ್ಲನೇಷನ್ ಏನು ಫುಲ್ ಕರೆಕ್ಟ್ ಎಕ್ಸಾಕ್ಟ್ ಬರೆದು ಬಂದಿರಲ್ಲ. ಸೊ ಹೇಗಾದರೂ ಮಾಡಿ ಒಟ್ಟಿನಲ್ಲಿ ಫೇಲ್ ಮಾಡಬೇಕು, ಇನ್ಕಮ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ನಡೀತಾ ಇದೆ. ಇನ್ನೊಂದು ಯಾವ ರೀತಿ ನಡೀತಾ ಇದೆ ಅಂತಂದರೆ, ಹೇಳಿದ್ನಲ್ಲ, ಇಲ್ಲಿ ಒಂದು TOC ಇವ್ಯಾಲ್ಯೂಯೇಷನಲ್ಲಿ ಏನಾಗ್ತಿದೆ ಅಂತಂದರೆ ರಾಂಗ್ ಆನ್ಸರ್ಸ್ನ ಕೊಡ್ತಿದ್ದಾರೆ. ಸೊ ಅದನ್ನು ಅಪೋಸ್ ಮಾಡೋಕ್ಕೆ ಮತ್ತು ಅದನ್ನು ಎಲ್ಲನೂ ಇದು ಮಾಡೋಕ್ಕೆ ಸ್ವಲ್ಪ ಡಿಲೇ ಆಗ್ತಿದೆ. ಯಾಕಂದರೆ ಈಗಿಂದ ಇದರಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಭಾಳ ಹುಷಾರಿದ್ದಾರೆ, ಎಲ್ಲ ರೈಟ್ಸ್ ಇದ್ದಾವೆ.
ಎಲ್ಲ ಇವಾಗ ಮೀಡಿಯಾ ಬಂದಿದೆ. ಸೊ ಹಾಗಾಗಿ ಸ್ವಲ್ಪ ರಿಸ್ಕ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಒಂದೇ ಇಯರಲ್ಲಿ ಎಲ್ಲನೂ ಫೇಲ್ ಮಾಡೋಕ್ಕಾಗಲ್ಲ, ಎಲ್ಲ ಕಡೆಯಿಂದನೂ ಇದು ಮಾಡಬೇಕು. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಪ್ರಾಸೆಸ್ ಎಲ್ಲ ನಡೆದ್ಬಿಟ್ಟು ಸೊ ನಿಮ್ಮ ಒಂದು ರಿಸಲ್ಟ್ ಬರಲಿದೆ. ಸೊ ಈ ರಿಸಲ್ಟ್ ಬಗ್ಗೆ ನಾನು ಮತ್ತೆ ಇವತ್ತು ಈವ್ನಿಂಗ್ ಅಥವಾ ನಾಳೆ ನಿಮಗೆ ಅಪ್ಡೇಟ್ ಕೊಡ್ತೇನೆ, ಯಾವಾಗ ನಿಮ್ಮ ಒಂದು ರಿಸಲ್ಟ್ ಬರಲಿದೆ ಅನ್ನೋಕ್ಕಂಥದ್ದು. ಸೊ ಈ ಒಂದು ವಿಡಿಯೋದ ಕಂಟೆಂಟ್ ಏನನ್ನಕ್ಕಂಥದ್ದು, ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ, ನಿಮಗೆ ಫೇಲ್ ಮಾಡೋಕ್ಕೋಸ್ಕರ ಯಾವ ರೀತಿ ಇದು ಈ ಇವ್ಯಾಲ್ಯೂಯೇಷನ್ ನಡೀಲಿಕ್ಕತ್ತದ್ದು ಅನ್ನೋಕ್ಕಂಥದ್ದನ್ನು ನಾನು ನಿಮಗೆ ಹೇಳಬೇಕಿತ್ತು, ಹೇಳಿದೆ. ಎಲ್ರಿಗೂ ಆಲ್ ದ ಬೆಸ್ಟ್, ಹ್ಯಾವ್ ಅ ನೈಸ್ ಡೇ.